ತಲೆ ಹಿಡಿದು ಬಂದಿದ್ದೀನಪ್ಪ. ಅಣ್ಣ, ದುಡಿದು ತಿನ್ನುವ ಬಡವರ ತಾಯಿ ಒಡಲನ್ನು ಕೇಳಿದ್ದೇನೆ. ಆ ಬಂಡ ಬಡ್ಡಿ ಮಗ ಅಣ್ಣ, ಅವನಿಗೆ ಹೇಳಬೇಕಾಗಿತ್ತು, ದುಡ್ಡಿನ ಆಸೆಗಾಗಿ ಪವಿತ್ರವಾದ ಭೂತಾಯಿಯನ್ನು ಮಾರಿಕೊಳ್ಳುವ ನೀಚ ಮಕ್ಕಳಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿಕೊಂಡು ಗಂಟೆಯನ್ನು ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದೆ ಎಂದು ಇತಿಹಾಸ ಹೇಳುತ್ತದೆ. ಎಂಥ ಸಂಸ್ಕೃತಿಯಲ್ಲಿ ಹೋದರೆ ನಾವು ಮಾರುದೆ? ಛೇ, ಅದೆಂದಿಗೂ ಸಾಧ್ಯವಿಲ್ಲ ಅಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ಹೌದಪ್ಪ ಅರ್ಜುನ, ನಿನ್ನ ಮಾತು ನಿಜ ಇದೆ. ಹೌದಪ್ಪ ಅರ್ಜುನ, ನಿನ್ನ ಮಾತು ನಿಜ ಇದೆ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರದ ಸೌಲಭ್ಯವನ್ನು ಪಡೆಯುವುದರಗೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ. ಅಂದ ಮೇಲೆ ನಮ್ಮನ್ನಾಳುವ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಏನು ಹೊಲ ಇಲ್ಲದಿದ್ದರೂ ಕೂಡ ಹೆಗಲ ಮೇಲೆ ಹಸಿರು ಚಾಲ ಹಾಕಿಕೊಂಡು ತಿರುಗಾಡಿ ಸೋಕಿ ಮಾಡುವ ರೈತರು ಹುಟ್ಟಿಕೊಂಡು ಈ ಹಾಳಾದ ಸಮಾಜದಲ್ಲಿ ನಿಜವಾದ ರೈತನಿಗೆ ಬೆಲೆ ಇಲ್ಲದಂತಾಗ್ಯದಣ್ಣ. ಈ ಕಲಿಯುಗದಲ್ಲಿ ಅಣ್ಣ, ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೇಯಿಸಿದ ಬೆಳೆಗಳಂತೆ ಬೇಯಿಸಿ ಜೋಪಾನ ಮಾಡಬಲ್ಲೆ. ಒಂದು ವೇಳೆ ಬೆಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನು ಕುಡುಗೋಲಿನಿಂದ ಕೊಯ್ಯುವ ಹಾಗೆ ದುಷ್ಟರನ್ನ ರಕ್ತದ ಆಡಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಹಾಕಾಳ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ಕಣದ ಹಬ್ಬವನ್ನು ಮಾಡಬಲ್ಲೆ ಈ ರೈತ. ಬೇಡ ಅರ್ಜುನ, ಬೇಡ. ನಾಳೆ 4 ಜನ ಹಿರಿಯರನ್ನು ಕಳೆದುಕೊಂಡು ಹೋಗಿ ನಾನೇ ತಿಳಿಸಿ ಹೇಳಿ ಬರುತ್ತೇನೆ ಅವರಿಗೆ. ಅಣ್ಣ, ತಿಳಿಸಿ ಹೇಳಿದರೆ ತಿದ್ದುಕೊಳ್ಳುವ ಮನುಷ್ಯ ಜಾತಿಯವನಲ್ಲ. ರಾಜ ಈಗಲೇ ಹೋಗಿ ನನ್ನ ಹೊಲದ ಬದುಕಿಗೆ ಹಾಕಿದ ಬೇಗನ್ನು ಕಿತ್ತು ಹಾಕಿ ಕರುವ ತುಂಬಿದ ಅವನ ಅವರಿಗೆ ಒದ್ದು ಬದಿ ಕಲಿಸಿ ಬಡವರನ್ನು ಸಿಟ್ಟಿಗೆ ಬಿಸಿ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ನೀನು ಏನು ಬೇಕಾದ್ರೆ ಮಾಡಿಕೋ. ಅದನ್ನು ಬಿಟ್ಟು ನಮ್ಮ ಜಮೀನಿಗೆ ಏನಾದರೂ ಬಂದಿದ್ದು ನಿಜವಾದರೆ ನೀನು ಕಟ್ಟುವ ಫ್ಯಾಕ್ಟರಿಯಲ್ಲಿ ನಿನ್ನನ್ನು ಹಾಕಿ ಮುಚ್ಚಬೇಕಾದಿತ್ತೆಂದು ಎಚ್ಚರಿಕೆ ಕೊಟ್ಟು ಬರ್ತೇನೆ. ಅಣ್ಣ, ನಿಲ್ಲು. ಮೊದಲು ಅಣ್ಣ ನಾನು ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ತಿಳಿದುಕೊಂಡರೆ ಸರಿ, ತಿಳಿದುಕೊಂಡರೆ ಸರಿ, ಹಾಗೆ ಸರಿಯಾಗಿ ದಾರಿಗೆ ತರುವಂತೆ ಅವನನ್ನು ಒದ್ದು. ಹೌದಪ್ಪ ಅರ್ಜುನ, ಶಂಕರ ಹೇಳುವುದರಲ್ಲಿ ಧರ್ಮವಿದೆ. ಅದಕ್ಕೆ ನಾವೇ ಹೋಗಿ ಬುದ್ಧಿ ಹೇಳಿ ಬರುತ್ತೇವೆ. ಶಂಕರ, ಹೋಗೋಣ. ಊಟ ಮಾಡದೆ ಹೋದರಿಂದ ಮಾತ್ರಕ್ಕೆ ನನಗೆ ಊಟ ಬಿಡಿಸುದಿಲ್ಲವೇನೋ? ಹೀಗೆ ಕಂತೀರ ಮಾವ, ಬನ್ನಿ ನಿಮಗೋಸ್ಕರ ಸಿಹಿಯಾದ ಅಡಿಗೆ ಮಾಡಿದ್ದೀನಿ, ಊಟ ಮಾಡೋರಂತ. ಈ ನಿನ್ನ ಕೈಯಿಂದ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು. ಈ ನಿನ್ನ ಕಂಠದಿಂದ ಒಂದು ಮಧುರವಾದ ಗೀತೆ ಹಾಡಿದರೆ ಅದಕ್ಕಿಂತ ಸಾಕ್ ಮಾಡಿ ನಿಮ್ಮ ಮಾತುಗಳನ್ನು. ಮಾತಾಡೋದ್ ಬಿಟ್ರೆ ದೊಡ್ಡ ಕವಿಗಳಾಗ್ಬಿಡ್ತೀರಾ. ನಿಮ್ಮ ಮನದಾಸೆ ಚೆನ್ನಾಗಿ ಬನ್ನಿ. ಹಾಗಾದ್ರೆ ಆಗಲಿ ಗಂಡ.